ಉದ್ದಿನ ವಡೆ ಮಾಡೋ ರಹಸ್ಯದೊಂದಿಗೆ, ಅಂದರೆ ಉದ್ದಿನ ವಡೆ ಮಾಡೋ ಸೀಕ್ರೆಟ್ನೊಂದಿಗೆ ಸಾಂಪ್ರದಾಯಿಕ ಶೈಲಿಯ ಉದ್ದಿನ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಮೊದಲು 350 ml ನೀರು ಹಿಡಿಯೋ ಲೋಟದಲ್ಲಿ 1 ಲೋಟ ಕಂಟುಮಟ್ಟ ಉದ್ದಿನ ಕಾಳನ್ನು ತಗೊಂಡು ಆರಿಸಿ ಕ್ಲೀನ್ ಮಾಡಿ 2 ಸಾರಿ ತೊಳೆದು ನೆನೆ ಹಾಕಿ 3:30 to 4 ಗಂಟೆ ಕಾಲ ಇದು ನೆನೆಯಬೇಕು. ಉದ್ದಿನ ಬೇಳೆ ಆದರೆ 1:30 to 2 ಗಂಟೆ ಕಾಲ ನೆನೆಸಬೇಕು. ಬೇಕಾಗುವ ಸಾಮಗ್ರಿಗಳು: ಶುಂಠಿ 1/4 ಇಂಚು, ಹಸಿಮೆಣಸಿನಕಾಯಿ 8, ಹಸಿ ಕೊಬ್ಬರಿ ಸ್ವಲ್ಪ, ಕಾಳು ಮೆಣಸಿನ ಪುಡಿ ಸ್ವಲ್ಪ, ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು, ಅಕ್ಕಿ ಹಿಟ್ಟು 2.5 ಹಿಡಿಯಿಂದ 3 ಹಿಡಿ, ಕರಿಯಕ್ಕೆ ಎಣ್ಣೆ. ಉದ್ದಿನ ಕಾಳನ್ನು ನೆನೆಸಿಟ್ಟು 4 ಗಂಟೆ ಆಗಿದೆ. ಒಂದು ಸಾರಿ ತೊಳ್ಕೊಂಡು ನೀರೆಲ್ಲ ಬಗ್ಗಿಸ್ಕೊಬಿಡಿ. ಗ್ರೈಂಡ್ರ್ ಕ್ಲೀನ್ ಮಾಡಿ ತೊಳೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ರ್ ಆನ್ ಮಾಡಿ ಉದ್ದಿನ ಕಾಳನ್ನು ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಕಾಳು ಗ್ರೈಂಡ್ರ್ನಲ್ಲಿ ಹಾಕಿದ್ದೀನಿ. ಸೀಕ್ರೆಟ್ ಏನು ಅಂದರೆ, ಯಾವ ಲೋಟದಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನೋ ಅಷ್ಟೇ ನೀರು ತೊಗೊಂಡಿದ್ದೀನಿ. ಆ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ 40 to 45 ನಿಮಿಷ ಒಟ್ಟು ಉದ್ದಿನ ಬೇಳೆನ ನುಣ್ಣಗೆ ರುಬ್ಬಬೇಕು. ಆಗಾಗ ಕಡ್ಡಿ ತಗೊಂಡು ಸೈಡಿಗೆ ಬಂದಿರೋದನ್ನೆಲ್ಲ ಒಳಗಡೆ ಹಾಕಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇರಬೇಕು. ಈಗ ನಾವು ತೆಗೆದಿಟ್ಕೊಂಡಿರೋ ಹಸಿ ಮೆಣಸಿನಕಾಯಿ, ಶುಂಠಿ, ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ಉಳಿದಿರೋ ನೀರು ಹಾಕಿ 7 to 8 ನಿಮಿಷ ನುಣ್ಣಗೆ ರುಬ್ಬಬೇಕು. ನೋಡಿ, ಗ್ರೈಂಡ್ರಲ್ಲಿ ರುಬ್ಬೋದಾದರೆ ಈ ಥರ ರುಬ್ಬಬೇಕು. ಮಿಕ್ಸಿಯಲ್ಲಿ ರುಬ್ಬೋದಾದರೆ ಅಷ್ಟು ನೀರನ್ನು ಹಾಕೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವೇ ನೋಡಿಕೊಂಡು ಮಿಕ್ಸಿನಲ್ಲಿ ಹದವಾಗಿ ರುಬ್ಕೋಬೇಕು. ಆವಾಗ ಅಕ್ಕಿ ಹಿಟ್ಟನ್ನು ಕೂಡ ಕಡಿಮೆ ಹಾಕಬೇಕಾಗುತ್ತೆ. ಆವಾಗ ರುಚಿ ಬೇರೆ ಥರ ಇರುತ್ತೆ. ಮಿಕ್ಸಿಯಲ್ಲಿ ಮಾಡೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಈಗ 8 ನಿಮಿಷ ಆಗಿದೆ. ತುಂಬ ನುಣ್ಣಗೆ ಹದವಾಗಿ ರುಬ್ಬಿದೆ. ಎಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಹಚ್ಚಿಟ್ಟು ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿ 2 ಹಿಡಿಯಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಆಮೇಲೆ ಹಾಕ್ಕೋಬೋದು. ನೀವು ಕೂಡ ಹಾಗೆ ಮಾಡಿ. ಉಪ್ಪು ಜಾಸ್ತಿ ಆದರೆ ತಿನ್ನಕ್ಕೆ ಚೆನ್ನಾಗಿರಲ್ಲ, ತುಂಬ ಉಪ್ಪು ರೋಸು ಅನಿಸುತ್ತೆ. ಕೈ ನೀರು ಮಾಡಿಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಕಲಸೋವಾಗ ಚಪಾತಿ ಹಿಟ್ಟು ನಾದೋ ಥರ ಸ್ವಲ್ಪ ಸ್ವಲ್ಪ ಹೊಡೆದು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದು ಅರ್ಧ ಹಿಡಿ ಹಾಕಿ ಅದೇ ಥರ ನಾದಿ ಕಲಸಿ. ಅಕ್ಕಿ ಹಿಟ್ಟು ಹಾಕೋ ಸೀಕ್ರೆಟ್ ಏನಂತ ಹೇಳಿದ್ರೆ, ಉದ್ದಿನ ವಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ತಿನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ನಾದಿ ಕಲಸಿದ ಮೇಲೆ 5-6 ನಿಮಿಷ ಬಿಡಬೇಕು. ಆಮೇಲೆ ನಾನು 1.5 ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿ ಎಲ್ಲ ಒಂದು ಸಾರಿ ಬೆರೆಸಿ ಉದ್ದಿನ ವಡೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರುಚಿ ನೋಡಕ್ಕೆ ಉದ್ದಿನ ವಡೆ ಬಿಡೋಣ. ಬಾಣಲೆಗೆ ಎಣ್ಣೆ ಹಾಕಿ ಸ್ಟವ್ ಮೇಲಿಟ್ಟು ಸ್ಟವ್ ಅಂಟಿಸಿ ಹೈ ಫ್ಲೇಮ್ನಲ್ಲಿಡಿ. ಎಣ್ಣೆ ತುಂಬ ಚೆನ್ನಾಗಿ ಕಾದು ಹೊಗೆ ಬರಬೇಕು. ನೋಡಿ, ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ರುಬ್ಬದ ಮೇಲೆ ಗ್ರೈಂಡ್ರ್ ತೊಳೆದು ನೀರನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಬೇಕು. ಆ ನೀರಲ್ಲಿ ಕೈಯನ್ನು ಈ ಥರ ಅದ್ಕೊಳ್ಳಿ. ನೀರು ಕೈನಲ್ಲಿ ಉದ್ದಿನ ಹಿಟ್ಟನ್ನು ತಗೊಂಡು ಈ ಥರ ಗುಂಡಗೆ ಮಾಡಿ ಹೆಬ್ಬೆರಳಿನಿಂದ ಮಧ್ಯದಲ್ಲಿ ತೂತು ಮಾಡಬೇಕು. ತೂತನ್ನು ಅಗಲವಾಗಿಟ್ಕೊಂಡು ನೋಡಿ, ಈ ಥರ ಎಣ್ಣೆಗೆ ಹಾಕಬೇಕು ನಿಧಾನಕ್ಕೆ.
ಎಣ್ಣೆಗೆ ಹಾಕೋವಾಗ ಹುಷಾರಾಗಿರಬೇಕು. ಎಣ್ಣೆ ಕೈಗೆ ಸಿಡಿಯುತ್ತೆ. ಹುಷಾರಾಗಿ ಈ ಥರ ತಗೊಂಡು ಬಿಡಿ. ನೋಡಿ, ಇನ್ನೂ ಒಂದು ತಗೊಳ್ತಾ ಇದ್ದೀನಿ. ಈ ಥರ ಗುಂಡಗೆ ಮಾಡ್ಕೊಳ್ಳಿ. ಹೆಬ್ಬೆರಳಿನಿಂದ ತೂತು ಮಾಡಿ ಮತ್ತೆ ಎಣ್ಣೆಗೆ ಬಿಡಿ. ಜಾಲರದಿಂದ ತಿರುಗಿಸಿ. ನೋಡಿ, ಈಗ ಹಾಫ್ ಫ್ರೈ ಆಗಿದೆ. ತೆಗೆದು ತೂತ್ ಬಟ್ಲಲ್ಲಿ ಹಾಕ್ಕೊಳ್ಳಿ. ಎಣ್ಣೆ ಮತ್ತೆ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 2 ಹಾಫ್ ಫ್ರೈ ಆಗಿರೋ ಉದ್ನೊಡೆ ತಗೊಂಡು ಎಣ್ಣೆ ಒಳಗಡೆ ಹಾಕಿ ತಿರುಗಿಸಿ. ಮೊದಲನೇ ಸತಿ ಕರಿಯೋವಾಗ ಉದ್ದಿನೊಡೆ ರುಚಿ ಮಾತ್ರ ಗೊತ್ತಾಗುತ್ತೆ. ಕಲರ್ಫುಲ್ಲಾಗಿ ಬರೋದು ಸ್ವಲ್ಪ ಡೌಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಎಣ್ಣೆ ಕಾದಿದ್ರೂ ಕೂಡ ಜಾಸ್ತಿ ಕಾದಿದ್ರೆ ತುಂಬ ಕೆಂಪಗಾಗುತ್ತೆ ಅಥವಾ ಕಪ್ಪಗಾಗುತ್ತೆ. ಕಡಿಮೆ ಕಾದಿದ್ರೆ ಅದು ಸರಿಯಾಗಿ ಬರಲ್ಲ. ನೋಡಿ, ಈಗ ಎಲ್ಲ ಫ್ರೈ ಆಗಿದೆ. ತೆಗೆದು ತೂತ್ ಬಟ್ಲಿಗೆ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ದೇವ್ರಿಗೆ ತೋರಿಸಿ. ಸ್ವಲ್ಪ ಆಚೆ ಕಡೆ ಹಾಕಿ ತಿಂದು ರುಚಿ ನೋಡಿ. ಉಪ್ಪು ಬೇಕಾದರೆ ಹಾಕಿ ಹಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತೆ ಸ್ಟವ್ ಅಂಟಿಸಿ ಉರಿನ ಹೈ ಫ್ಲೇಮ್ನಲ್ಲಿಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕೈಯನ್ನು ನೀರು ಮಾಡ್ಕೊಳ್ಳಿ. ಉದ್ದಿನ ಹಿಟ್ಟನ್ನು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕೈಯಲ್ಲಿ ತಗೊಳ್ಳಿ. ಗುಂಡಗೆ ಮಾಡ್ಕೊಳ್ಳಿ. ಹೆಬ್ಬೆರಳಿನಿಂದ ತೂತು ಮಾಡಿ ಮತ್ತೆ ಎಣ್ಣೆಯಲ್ಲಿ ಬಿಡಿ. ಇದೇ ಥರ ನಾನು ನಮ್ಮ ಬಾಂಡ್ಲೆನಲ್ಲಿ 5 ಉದ್ನೊಡೆನ ಹಾಕಿ ಹಾಫ್ ಫ್ರೈ ಮಾಡಿದ್ದೀನಿ. ನೀವು ನಿಮ್ಮ ಬಾಂಡ್ಲೆನಲ್ಲಿ ಎಷ್ಟಾಗುತ್ತೋ ನೋಡಿಕೊಂಡು ಅಷ್ಟನ್ನು ಹಾಫ್ ಫ್ರೈ ಮಾಡಿ. ನೋಡಿ, ಇದು ಹಾಫ್ ಫ್ರೈ ಆಗಿದೆ. 5 ತೆಗೆದು ತೂತ್ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ಥರ 5 ಬಿಡ್ತಾ ಇದ್ದೀನಿ. ನೋಡಿ, ಈಗ ಹಾಫ್ ಫ್ರೈ ಆಗಿದೆ. ತೆಗೆದು 10 ತೂತ್ ಬಟ್ಲಲ್ಲಿ ಹಾಕಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಲಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. 10 ಹಾಫ್ ಫ್ರೈ ಆಗಿರೋ ಉದ್ನೊಡೆನ ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ. ಫುಲ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಜಾಲರದಿಂದ ಆಗಾಗ ತಿರುಗಿಸ್ತಾ ಇರಬೇಕು. ನೋಡಿ, ಈಗೆಲ್ಲ ಕೆಂಪಗಾಗಿದೆ. ಒಂದಲ್ಲ ಎರಡಲ್ಲ 10 ಎಲ್ಲ ಒಂದೇ ಬಣ್ಣ ಬಂದಿದೆ. ಎಲ್ಲ ತೆಗೆದು ತೂತ್ ಬಟ್ಲಾಗ ಹಾಕ್ಕೊಳ್ಳಿ. ಒಂದು 5 ನಿಮಿಷ ತೂತ್ ಬಟ್ಲಲ್ಲಿ ಬಿಟ್ಟು ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ. ನೋಡಿ, ತುಂಬ ಕ್ರಿಸ್ಪಿಯಾಗಿದೆ. ಎಣ್ಣೆ ಏನೂ ಬಂದಿಲ್ಲ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಮುರಿದು ತೋರಿಸ್ತಾ ಇದ್ದೀನಿ. ಒಳಗಡೆ ಉದ್ದಿನ ಹಿಟ್ಟು ಮೃದುವಾಗಿ ಎಲ್ಲ ಬೆಂದಿದೆ. ನೋಡಿ, ಬೆಳ್ಳಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಣ್ಣೆ ಏನೂ ಇಲ್ಲ. ನಿಮಗೇನಾದರೂ ಎಣ್ಣೆ ಜಾಸ್ತಿ ಕಾಣಿಸಿದ್ರೆ ಅಕ್ಕಿ ಹಿಟ್ಟು ಇನ್ನು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ನಮ್ದ್ರಲ್ಲಿ ಆ ಥರ ಏನೂ ಬಂದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಉದ್ದಿನೊಡೆನ ಸಾಂಬಾರ್ ಜೊತೆಲಿ, ಚಟ್ನಿ ಜೊತೆಯಲ್ಲಿ ಅಥವಾ ಸಾಂಬಾರ್ ಚಟ್ನಿ ಎರಡನ್ನೂ ಇಟ್ಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನಿಮಗೆ ಉದ್ನೊಡೆಗೆ, ಇಡ್ಲಿಗೆ ಮಾಡೋ ಸಾಂಬಾರ್ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ. ಉದ್ನೊಡೆ ನೀವು ತಿನ್ನಿ, ಎಲ್ರಿಗೂ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.